ಹೆದ್ದಾರಿಯಲ್ಲೇ ಬೈಕ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಕೂಡ್ಲಿಗಿ ತಾಲೂಕಿನ ಕಾನಮಡಗು ಕ್ರಾಸ್ನಲ್ಲಿ ಈ ಘಟನೆ ನಡೀತಾ ಇರುವಂತದ್ದು. ಹೆದ್ದಾರಿಯಲ್ಲೇ ಬೈಕ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕೂಡ್ಲಿಗಿ ತಾಲೂಕಿನ ಕಾನಮಡಗು ಕ್ರಾಸ್ನಲ್ಲಿ ಈ ಘಟನೆ ನಡೀತಾ ಇರುವಂತದ್ದು. ಮೇಲ್ಸೇತುವೆ ಕಾಮಗಾರಿ ವಿಳಂಬದ ಕಳಪೆ ಕಾಮಗಾರಿ. 1 ವರ್ಷದಿಂದ ಮೇಲ್ಸೇತುವೆ ಕಾಮಗಾರಿ ಮಾಡಲಾಗ್ತಿದೆ. ಅಗತ್ಯಕ್ಕೆ ತಕ್ಕಂತೆ ನಾಮಫಲಕವನ್ನು ಕೂಡ ಅಳವಡಿಸಿಲ್ಲ. ಇನ್ನು ಕಾಮಗಾರಿ ಸ್ಥಳದಲ್ಲಿ 30 ಮಂದಿಗೆ ಅಪಘಾತ ಆಗಿರುವಂತದ್ದು. ಅಕ್ಕಪಕ್ಕದ ಜಮೀನುಗಳಿಗೆ ಹೋಗಲು ರಸ್ತೆ ಇಲ್ಲದಂತಾಗಿದೆ. ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಿಲ್ಲ. ಪ್ರತಿಭಟನೆ ಹೆಚ್ಚಾಗುತ್ತಿದ್ದಂತೆ NT ಶ್ರೀನಿವಾಸ್ ವಿಸಿಟ್ ಮಾಡಿದ್ದಾರೆ. ಕೂಡ್ಲಿಗಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ NT ಶ್ರೀನಿವಾಸ್ ಅವರು ಆ ಸ್ಥಳಕ್ಕೆ ವಿಸಿಟ್ ಮಾಡಿರುವಂತದ್ದು. ಸ್ಥಳದಲ್ಲೇ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಹೆದ್ದಾರಿಯಲ್ಲೇ ಬೈಕ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೀತಾ ಇದೆ. ಕೂಡ್ಲಿಗಿ ತಾಲೂಕಿನ ಕಾನಮಡಗು ಕ್ರಾಸ್ ಬಳಿ ಈ ಘಟನೆ ನಡೀತಾ ಇರುವಂತದ್ದು. ಮೇಲ್ಸೇತುವೆ ಕಾಮಗಾರಿ ವಿಳಂಬದ ಆರೋಪದ ಬೆನ್ನಲ್ಲೇ ಇನ್ನು ಕಳಪೆ ಕಾಮಗಾರಿ 1 ವರ್ಷದಿಂದ ಮೇಲ್ಸೇತುವೆ ಕಾಮಗಾರಿಯನ್ನ ಮಾಡಲಾಗ್ತಿತ್ತು. ಅಗತ್ಯಕ್ಕೆ ತಕ್ಕಂತೆ ನಾಮಫಲಕವನ್ನು ಕೂಡ ಇನ್ನೂ ಅಳವಡಿಸಿಲ್ಲ. ಕಾಮಗಾರಿ ಸ್ಥಳದಲ್ಲಿ 30 ಮಂದಿಗೆ ಅಪಘಾತ ಆಗಿದೆ. ಆದರೂ ಕೂಡ ಅಕ್ಕಪಕ್ಕದ ಜಮೀನುಗಳಿಗೆ ಹೋಗಲು ರಸ್ತೆ ಇಲ್ಲದಂತಾಗಿದೆ. ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಪ್ರಯೋಜನ ಇಲ್ಲ. ಇನ್ನು ಇಂಥ ಪ್ರತಿಭಟನೆ ಮಾಡೋ ಸಮಯದಲ್ಲಿ ಶಾಸಕರಾಗ್ಲಿ ಅಧಿಕಾರಿಗಳಾಗ್ಲಿ ಆಗ ಎಚ್ಚೆತ್ತುಕೊಂಡು ಬಂದು ಸ್ಥಳವನ್ನ ವಿಸಿಟ್ ಮಾಡೋದು. ಕೂಡ್ಲಿಗಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ NT ಶ್ರೀನಿವಾಸ್ ವಿಸಿಟ್ ಮಾಡಿರುವಂಥದ್ದಲ್ಲಿ